ಈಗ ನಾವು ಕಾನೂನುಬದ್ಧವಾಗಿಯೇ ಈಗ ವಯಸ್ಸನ್ನ ಹೆಣ್ಣುಮಕ್ಕಳು ಗಂಡು ಮಕ್ಳಿಗೆ ಇಬ್ರಿಗೂ 21 ವರ್ಷ ಅಂತಲೇ ಈಗ ಮಾಡ್ತಾ ಇದ್ದಾರೆ. ಅದು ಒಂದು. ಆದರೆ ಅದು ಯಾಕೆ ಅಂತ ಹೇಳಿದರೆ, ಹೆಣ್ಣಾಗಲಿ ಗಂಡಾಗಲಿ ಸರಿಯಾದ ರೀತಿಯಲ್ಲಿ ಅವರ ವಿದ್ಯೆ ಪೂರೈಸಿ ಅವರ ಒಂದು ಕೆಲಸ ತಗೊಂಡು ಆರ್ಥಿಕವಾಗಿ ಸಮರ್ಥರಾಗಿ ಜೀವನ ಚೆನ್ನಾಗಿ ನಡೆಸಲಿ ಅನ್ನೋದು ಕೂಡ ಒಂದು ಉದ್ದೇಶ ಇದೆ. ಬಹಳಷ್ಟು ಒಳ್ಳೆಯ ಫಲವಂತಿಕೆ ದಿನಗಳು ಅಂತ ನಾವು ಹೇಳಿದರೆ 20 ರಿಂದ 30 ವರ್ಷದ ಈ ಸಮಯ ಸ್ತ್ರೀಗೆ ಬಹಳ ಮುಖ್ಯವಾಗುತ್ತೆ. ಆ ಸಮಯದಲ್ಲಿ ಗರ್ಭಧಾರಣೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅವಳ ದೇಹದಲ್ಲಿ ಹಾರ್ಮೋನುಗಳ ಪ್ರಮಾಣ ಕೂಡ ಚೆನ್ನಾಗಿರುತ್ತೆ. ಮತ್ತು ಅಂಡಾಶಯದಲ್ಲಿ ಇರುವಂಥ ಅಂಡಾಣು ಬಿಡುಗಡೆ ಕಾರ್ಯಕ್ರಮ ಕೂಡ ಕಾರ್ಯವೈಖರಿ ಚೆನ್ನಾಗಿ ನಡೆಯುತ್ತೆ. ಇದು ಬಹಳ ಸೂಕ್ತವಾದ ವಯಸ್ಸು ಅಂತ. ಹುಡುಗರಲ್ಲಿ ನಾವು ನೋಡೋಕ್ಕೆ ಹೋದಾಗ 40-45 ವಯಸ್ಸಾದರೂ ಕೂಡ 60 ವರ್ಷ ಆದರೂ ಕೂಡ ಅವರಲ್ಲಿ ವೀರ್ಯಾಣು ಉತ್ಪತ್ತಿ, ಅವರ ಒಂದು ತಂದೆಯಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಈಗ ಹೆಂಗಸರಲ್ಲಿ 20 ರಿಂದ 30 ವರ್ಷ 35 ವರ್ಷದ ಒಳಗಡೆ ಗರ್ಭಧಾರಣೆ ಸೂಕ್ತ ಸಮಯ. ಮತ್ತು ಪುರುಷರಲ್ಲಿ ಕೂಡ ಒಂದು 20 ವರ್ಷದ ನಂತರ 50 ವರ್ಷದ ತನಕ ಅವರಲ್ಲಿ ಸಾಧ್ಯತೆಗಳಿದೆ. ಅದಕ್ಕಿಂತ ಹೆಚ್ಚಿನ ದಿನಗಳಲ್ಲೂ ಇದ್ದರೂ ಕೂಡ ಇದು ನಾವು ಫಲವಂತಿಕೆ ರೀತಿಯಲ್ಲಿ ನೋಡೋಕ್ಕೆ ಹೋದಾಗ ಇದು ಬಹಳ ಸೂಕ್ತವಾದ ವಯಸ್ಸು ಅಂತ ಹೇಳ್ಬೋದು.